ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮಗೆ ಇದು ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ. ನಾವು ಹೇಗೆ ಆಚರಿಸ್ತೀವಿ ಅಂದರೆ, ಹೆಣ್ಮಕ್ಳೆಲ್ಲ ಎಳ್ಳು ಬೀರ್ಕೊಂಡು ಪ್ರತಿಯೊಂದು ಮನೆಗೂ ಎಳ್ಳು ಬೆಲ್ಲ ಕೊಟ್ಟು ಆಶೀರ್ವಾದ ತಗೊಂಡು ಅರಿಶಿನ ಕುಂಕುಮ ಕೊಡ್ತೀವಿ. ಗಂಡು ಮಕ್ಕಳು ಹಸುಗಳಿಗೆಲ್ಲ ರೆಡಿ ಮಾಡಿ ಅದನ್ನ ನೀಟಾಗಿ ತಯಾರಿ ಮಾಡಿ, ಅಂದರೆ ಅದಕ್ಕೆ ಪೇಂಟು ಮತ್ತು ಕಲರಿಂಗ್ ಎಲ್ಲ ಮಾಡಿಬಿಟ್ಟು ಕಿಚ್ಚಾಯಿಸ್ತಾರೆ, ಬೆಂಕಿ ಹತ್ರ ಕಿಚ್ಚಾಯಿಸ್ತಾರೆ. ಸೊ ಅದಾದಮೇಲೆ ತಮಿಳಿಯನ್ಸ್ ಅಂತ ಬಂತು ಅಂದರೆ ಪೊಂಗಲ್ ಮಾಡಿ, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎಲ್ಲ ಮಾಡಿ, ಹಳ್ಳಿ ಕಡೆಲ್ಲ ಆ ರೀತಿ ಆಚರಿಸ್ತಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿಯ ಆಚರಣೆ ಆಗುತ್ತೆ. ಈ ಸತಿ ನಾವು ಎಳ್ಳು ಬೀರೋ ಹಂಗಿರಲಿಲ್ಲ, ಹಾಗಾಗಿ ನನ್ನ ಮಗಳ ಕೈಲಿ ಎಳ್ಳು ಬೀರ್ಸೋಕ್ಕಾಗಲಿಲ್ಲ. ಈ ಸತಿ ಮಿಸ್ ಆಯಿತು. ಸರಿ, ಇನ್ನೇನು ಮಾಡೋದು ಅಂತೇಳಿ ಸುಮ್ಮನೆ ಆದೆ. ಯಾಕಂತಂದರೆ ಎಳ್ಳು ಬೀರಿಸೋದು ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಇರುತ್ತಲ್ವ. ರೆಡಿಯಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಕುಂಕುಮಕ್ಕೆ ಕರೆದು ಎಳ್ಳು ಕೊಟ್ಟು, ಎಳ್ಳು ಬೆಲ್ಲ ಕೊಟ್ಟು, ಅದೊಂದು ಫೀಲೇ ವೈಬೇ ಬೇರೆ. ಸರಿ ಅಂತೇಳಿ ನಾವು ಈ ಸತಿ ಮಾಡೋಂಗಿಲ್ಲ, ಹೋಯ್ತು ಮನೆಯವರೆಲ್ಲ ಸೇರಿ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೊರಟ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ರೀಚ್ ಆಗೋ ಗಂಟ ಅಂದರೆ ಬೇಗನೆ ಹೊರಟ್ವಿ ನಾವು. ಹಬ್ಬದ ದಿನ ಬಸ್ಸೆಲ್ಲ ರಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಹೊರಟಿದ್ರಿಂದ ಬೇಗ ರೀಚ್ ಆದ್ವಿ ಕೂಡ. ರೀಚ್ ಆಗಿದ ತಕ್ಷಣ ಕಲ್ಯಾಣಿ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಬೆಟ್ಟ ಹತ್ತೋಣ ಅಂತ ಶುರು ಮಾಡಿದ್ವಿ. ಆಲ್ಮೋಸ್ಟ್ ನಾವು 9:45, 10 o'clock ಎಲ್ಲ ಶುರು ಮಾಡಿದ್ವಿ ದರ್ಶನಕ್ಕೆ ಹೋಗೋದಕ್ಕೆ. 10 o'clock ಗಂಟೆಲ್ಲ ದರ್ಶನಕ್ಕೆ ನಿಂತ್ಕೊಂಡ್ವಿ. ರಶ್ ತುಂಬ ಕಡಿಮೆ ಇತ್ತು. ಆರಾಮಾಗಿ ದರ್ಶನ ಆಯಿತು. ತೃಪ್ತಿಯಾಗಿ ದೇವ್ರ ಮುಖ ನೋಡಿದ್ವಿ. ತುಂಬ ರಶ್ ಆ ಥರ ಎಲ್ಲ ಏನೂ ಇರಲಿಲ್ಲ. ತುಂಬ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಂದು ಅರ್ಧ ಗಂಟೆ 20 ನಿಮಿಷ ಅನಿಸುತ್ತೆ, ಬೇಗ ದರ್ಶನ ಮುಗಿದೋಯ್ತು. ಅಲ್ಲಿ ನೇಚರ್ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಯಾಕಂತಂದರೆ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಗಾಳಿ, ಪರಿಸರ, ಜೊತೆಗೆ ಗಿಡ ಮರ, ಒಂಥರ ಪ್ಲೆಸೆಂಟಾಗಿತ್ತು. ತುಂಬ ಅಂದರೆ ತುಂಬ ಪ್ಲೆಸೆಂಟಾಗಿತ್ತು. ತುಂಬ ಖುಷಿ ಆಯಿತು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಿಂದೆಗಡೆ ಬಂದ್ವಿ. ಅಂದರೆ ಹಿಂದೆಗಡೆ ವ್ಯೂ ಪಾಯಿಂಟ್ ಇದೆ. ಸೊ ವ್ಯೂ ಪಾಯಿಂಟ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೆಟ್ಟ ಗುಡ್ಡ, ಕೆಳಗಡೆ ಹಳ್ಳಿಗಳು ಏನೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಫೋಟೋಗ್ರಾಫರ್ ಇರ್ತಾರೆ. ಸೊ ಮಕ್ಕಳಿಗೆಲ್ಲ ಫೋಟೋಸ್ ತೆಗ್ದು ನಾವು ಕೂಡ ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಂಡ್ವಿ. ಅದು ತಗೊಂಡಾದಮೇಲೆ ನಾವು ಆ್ಯಕ್ಚುಲಿ ದರ್ಶನ ನಿಂತ್ಕೊಳ್ಳೋಕೆ ತುಂಬ ರಶ್ ಏನಿರಲಿಲ್ಲ. ಆಮೇಲೆ ರಶ್ ತುಂಬ ಜಾಸ್ತಿ ಆಗೋಯಿತು. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಹೆವಿ ಇಲ್ಲಿ ಗಂಟ ಎಲ್ಲ ಕ್ಯೂ ಬಂದುಬಿಟ್ಟಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಬರುವಾಗ ದೇವ್ರದ್ದು ವಸ್ತ್ರಾಭರಣ ಕೂಡ ತೊಗೊಂಡು ಹೋಗ್ತಾಯಿದ್ರು. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದು ಕೂಡ ಸಿಕ್ತು. ಲಾಸ್ಟ್ ಅದು ನೋಡಿಕೊಂಡು ನೆಕ್ಸ್ಟ್ ಡೇ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಲ್ಲಿ ತೇರಿತ್ತು. ಸೊ ತೇರು ಕೂಡ ಎಲ್ಲ ಅಲಂಕಾರ ರೆಡಿ ಮಾಡ್ಕೋತಾ ಇದ್ರು. ನನ್ನ ಒಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಈ ರೀತಿ ಇತ್ತು. ನಾವು ಈ ರೀತಿ ಎಂಜಾಯ್ ಮಾಡಿದ್ವಿ. ಸೊ ನೀವೆಲ್ಲ ಹೇಗೆ ಎಂಜಾಯ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಯಾರಿಗೆಲ್ಲ ಈ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಏನೇ ಒಂದು ವೀಡಿಯೋಸ್, ವ್ಲಾಗ್ಸ್, ಶಾರ್ಟ್ಸ್ ಹಾಕಿದ್ರೆ ನಿಮಗೆ ನೋಟಿಫೈ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.